ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ T20 ಯಾರಿಗೆ ಬಾಯಿಗೆ ಬಂದಿತ್ತೋ ಬಿಡ್ತೋ ಗೊತ್ತಿಲ್ಲ. ಬಟ್ ಜಿಜಿಗೆ ಹೇಳ್ತಾ ಇದ್ದೀರಿ 100% ಬಾಯಿಗೆ ಬಂದಿರುತ್ತೆ. ಬಿಕಾಸ್ ಬ್ಯಾಟಿಂಗ್ ಅಂತೂ ಫುಲ್ ಕೊಲಾಪ್ಸ್ ಆಗ್ತಾ ಇದಾರೆ. ಇಲ್ಲಿ ರನ್ಸೇ ಬರ್ತಾ ಇಲ್ಲ, ಡಾಟ್ ಆಗ್ತಾ ಇದೆ, ಯಾರು ಕೂಡ ರನ್ಸೇ ಹೊಡಿತಾ ಇಲ್ಲ. ಬಟ್ ಹಾರ್ದಿಕ್ ಪಾಂಡ್ಯ ಬಂದಮೇಲೆ ಜಿಜಿಗೆ ಸ್ವಲ್ಪ ಮುಗ್ದಲ್ಲಿ ಸ್ಮೈಲ್ ಬಂತು ಮಗ. ಆ ಒಂದು ಸ್ಮೈಲ್ ನೋಡೋಕ್ಕೆ ನಾವು ತುಂಬ ವರ್ಷದ ಪುಣ್ಯ ಮಾಡಿದ್ದೀವಿ. ಆ ಮನುಷ್ಯ ನಗದೇ ಇಲ್ಲ. ಬಟ್ ಓಕೆ, ಕುಂಫು ಪಾಂಡ್ಯ ಅಂತೂ ಬೆಂಡೆತ್ತಿದ್ದು ಸೌತ್ ಆಫ್ರಿಕಾ ಬೌಲರ್ಸ್ ಅಂತೂ. ಅದರಲ್ಲೂ ಏನು ಗುರು, ಎಲ್ಲರೂ ಕೂಡ ಸ್ಟ್ರಗಲ್ ಮಾಡ್ತಿದ್ದಾರೆ ಆ ಒಂದು ಪಿಚ್ಚಲ್ಲಿ, ಎಕ್ಸ್ಟ್ರಾ ಬೌನ್ಸ್ ಇದೆ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಹಾರ್ದಿಕ್ ಪಾಂಡ್ಯ ಬಂದೆರಡು ಬಾಲ್ ಸಿಂಗಲ್ ಆಡ್ಬಿಟ್ಟು ಮೂರನೇ ಬಾಲ್ ಕೇಶವ್ ಮಹಾರಾಜ್ಗೆ 2 ಬ್ಯಾಕ್ ಟು ಬ್ಯಾಕ್ 6 ಹೊಡಿತಾರೆ ಅಂತ ಹೇಳಿದ್ರೆ ಏನು ಆ್ಯಟಿಟ್ಯೂಡ್ ಮಗ ಅವ್ರದ್ದು, ಏನು ಸ್ವ್ಯಾಗ್ ಗುರು ಹಾರ್ದಿಕ್ ಪಾಂಡ್ಯ. ಐ ಲೈಕ್ ದಿಸ್ ಮ್ಯಾನ್ ಬ್ರೋ. ಏನು ಆ್ಯಟಿಟ್ಯೂಡ್ ಮಗ ಅವ್ರದ್ದು, ಸಖತ್ ಆ್ಯಟಿಟ್ಯೂಡು. ಬಟ್ ಇಂಡಿಯಾ ಫುಲ್ ಬ್ಯಾಟಿಂಗ್ ಅಂತೂ ಸಖತ್ ಕೊಲಾಪ್ಸ್ ಆಗ್ತದೆ ಹೇಳ್ಬೇಕಂತ ಹೇಳಿದ್ರೆ. ಬಟ್ ಸೌತ್ ಆಫ್ರಿಕಾ ಅಂತೂ ಸ್ಟಾರ್ಟಿಂಗ್ ಡಾಮಿನೇಟ್ ಮಾಡ್ತಾಯಿದ್ರು. ಹಾರ್ದಿಕ್ ಪಾಂಡ್ಯ ಏನಾದರೂ ಇವತ್ತಿನ ಮ್ಯಾಚಲ್ಲಿ ರನ್ಸ್ನ ಹೊಡೆದಿಲ್ಲ ಅಂತ ಹೇಳಿದರೆ, ಅವರು ಸ್ವಲ್ಪ ರಿಸ್ಕ್ನ ತಗೊಂಡು ಅಟ್ಯಾಕಿಂಗ್ ಕ್ರಿಕೆಟ್ ಆಡಿಲ್ಲ ಅಂತ ಹೇಳಿದರೆ 100% ಇಂಡಿಯಾ ಇವತ್ತಿನ ಮ್ಯಾಚ್ ಹೊಗೆ ಹಾಕೊಡ್ತಾಯಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಡೇ ನಮ್ದಿತ್ತು. ಹಾರ್ದಿಕ್ ಪಾಂಡ್ಯ ಬೌಲಿಂಗು ಕೂಡ ಬ್ಯಾಟಿಂಗು ಕೂಡ ಸಾಕಾಗಿ ಪರ್ಫಾರ್ಮ್ ಮಾಡಿದ್ರು. ಅದರಲ್ಲಿ ಹಾರ್ದಿಕ್ ಪಾಂಡ್ಯ ಇವತ್ತಿನ ಮ್ಯಾಚಲ್ಲಿ 28 ಬಾಲಲ್ಲಿ 59 ರನ್ನು, 4 ಸಿಕ್ಸು, 6 ಬೌಂಡ್ರಿನ ಹೊಡೆದಿದ್ದು. ಬರೀ 28 ಬಾಲಲ್ಲಿ 210 ಸ್ಟ್ರೈಕ್ ರೇಟು. ಟಾಪ್ ಆರ್ಡರ್ಸ್ ಅಂತೂ ಯಾರು ಅಷ್ಟೊಂದೇನು ಸ್ಕೋರ್ನೇ ಮಾಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಅಭಿಷೇಕ್ ಶರ್ಮಾ 17, ಶುಭ್ಮನ್ ಗಿಲ್ಲು 4. ಆ್ಯಕ್ಚುಲಿ ಅಭಿಷೇಕ್ ಶರ್ಮಾಗೆ ಸ್ಟಾರ್ಟಿಂಗ್ ಅಷ್ಟೊಂದು ಸ್ಟ್ರೈಕೆ ಸಿಗ್ತಾ ಇರಲಿಲ್ಲ, ಅವರು ಕೂಡ ಬೇರೆಯವರೆಲ್ಲ ಡಾಟ್ ಮಾಡ್ಕೋತಾ ಇದ್ರು. ಶುಭ್ಮನ್ ಗಿಲ್ ಔಟ್ ಆದಮೇಲೆ ಸೂರ್ಯಕುಮಾರ್ ಯಾದವ್ ಬಂದರು, ಸ್ವಲ್ಪ ಚೆನ್ನಾಗಿ ಖುಷಿ ಪಡಿಸಿದ್ರು ಫ್ಯಾನ್ಸ್ಗಳಿಗೆ. ಅದಾದಮೇಲೆ ಹಂಗೆ ಕೂಡ ಔಟಾಗಿ ಹೋಗ್ಬಿಟ್ರು. ಅಂಡ್ ತಿಲಕ್ ವರ್ಮಾ ಸಖತ್ ಸ್ಟ್ರಗಲ್ ಮಾಡಿದ್ರು ಮಗ ಇವತ್ತಿನ ಮ್ಯಾಚಲ್ಲಂತೂ. ರನ್ಸೇ ಬರ್ತಾ ಇಲ್ಲ, ತುಂಬ ಡೌಟ್ ಆಗ್ತದೆ. 32 ಬಾಲ್ಗೆ 26 ಅಂತ ಹೇಳಿದ್ರೆ T20ಲಿ ಅಟ್ಲೀಸ್ಟ್ 32 ಬಾಲ್ ಆಡಿದ್ರೆ T20ಲಿ 60 ಇಲ್ಲ ಮಿನಿಮಮ್ 50+ ಕ್ರಾಸ್ ಮಾಡಿರಲೇಬೇಕು. ಬಟ್ ಅದು ತುಂಬ ಕಾಸ್ಟ್ಲಿ ಆಗಿಬಿಡ್ತು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಅದಾದಮೇಲೆ ಅಕ್ಷರ್ ಪಟೇಲು ಸೆಟ್ಲಾಗಿ ಏನೋ ಹೊಡಿಬೇಕು ಆ ಒಂದು ಟೈಮಲ್ಲಿ ಮುಖ ಅದು ಬ್ಯಾಟ್ನ ಬಿಚ್ಚಬೇಕು, ಕೈಯಿಂದ ಫ್ರೀ ಆಗ್ತದೆ ಅನ್ನೋ ಟೈಮಲ್ಲಿ ವಿಕೆಟ್ನ ಕೊಟ್ಟಿದ್ದು. ಬಟ್ ಸೌತ್ ಆಫ್ರಿಕಾ ಬೌಲರ್ನ ಮೆಚ್ಚಬೇಕಾಗಿರೋದೆ, ಬಿಕಾಸ್ ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ರು, ವೇರಿಯೇಷನ್ ಸಕ್ಕತ್ತಾಗಿ ಹಾಕಿದ್ರು. ಆ ಒಂದು ಬೌನ್ಸಿ ಪಿಚ್ಚಲ್ಲಿ ಸಕ್ಕ ಸ್ಲೋವರ್ ಒನ್ನು ಎಲ್ಲನೂ ಕೂಡ ಟ್ರೈ ಮಾಡಿ ಇಂಡಿಯಾ ಬ್ಯಾಟರ್ನ ಕೊಲಾಪ್ ಮಾಡಿದ್ದು. ಬಟ್ ಹಾರ್ದಿಕ್ ಪಾಂಡ್ಯಾಗೆ ಹೇಳ್ತಾ ಇದ್ದೀನಿ, ನೀವೆಂಥ ಬೌಲಿಂಗ್ ಆದರೂ ಹಾಕಿ, ನಾನು ಎವ್ರಿ ಬಾಲ್ ರೆಡಿ ಇರ್ತೀನಿ, ಎವ್ರಿ ಬಾಲ್ ಹೊಡಿತೀನಿ ಅಂತಲೇ ಬ್ಯಾಟಿಂಗ್ ಆಡಿದ್ದು ಇವತ್ತಿನ ಮ್ಯಾಚು. ಸೊ ಇದನ್ನಕ್ಕೆ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಚಳಿ ಆಗ್ತಿದೆ. ಈ ಒಂದು ವಿಂಟರ್ ಸೀಸನ್ ಗೊತ್ತಲ್ಲ ಯಾವ ಥರ ಇದೆ ಅಂತ, ಅಷ್ಟೇ. ಅದು ಬಿಟ್ಟರೆ ಬೇರೇನಿಲ್ಲ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ 28 ಬಾಲಲ್ಲಿ 59, ಶಿವಮ್ ದುಬೆ 9ರಲ್ಲಿ 11 ಔಟು. ಆ್ಯಂಡ್ ಜಿತೇಶ್ ಶರ್ಮಾ ಒಂದು ಪುಲ್ ಶಾಟ್ ಹೊಡೆದ್ರಲ್ಲ, ಸಾಕಾಗಿತ್ತು ಮಗ, ಆಚೆ ಹೋಗ್ಬಿಟ್ಟು. ಸೌತ್ ಆಫ್ರಿಕಾ ಬೌಲರ್ಸ್ ಕಡೆ ಮಾತಾಡೋದಾದರೆ ಲುಂಗಿಗಿಡಿ 3 ತಗೊಂಡ್ರು, ಮತ್ತು ಸಿಪಾಮ್ಲಾ ಅಂತ 2 ವಿಕೆಟು. ಅದು ಬಿಟ್ಟರೆ ಫೆರೇರಾ 1 ವಿಕೆಟು. ಏನು ಮಗ ಫೆರೇರಾ ಎಷ್ಟು ಕೋಪ ಗುರು, ವೈನ್ಗೆ 27 ವರ್ಷ ಅಂತ ಯಂಗ್ಸ್ಟಾರು. ಬಟ್ ಸಕ್ಕತ್ತಾಗೆ ಕಾಟ್ ಬೇನ್ ತೊಗೊಂಡಿದ್ದು ಜಿತೇಶ್ ಶರ್ಮಾ. ಇವತ್ತಿನ ಮ್ಯಾಚಲ್ಲಿ ಜಿತೇಶ್ ಶರ್ಮಾ 4 ಕ್ಯಾಚಸ್ ತೊಗೊಂಡಿರೋದು, 4 ಅಲ್ಲ 5 ಕ್ಯಾಚಸ್ ಅನಿಸುತ್ತೆ. 5 ಒಂದು ನಿಮಿಷ ನೋಡೇ ಬಿಡ್ತೀನಿ ಅದನ್ನು ಕೂಡ. ಆ್ಯಕ್ಚುಲಿ 4-5 ತೊಗೊಂಡ್ರು. 1, 2, 3, 4 ಕ್ಯಾಚಸ್ ಮಗ ತೊಗೊಂಡಿದ್ದು. MS ಧೋನಿ 5 ತೊಗೊಂಡಿದ್ರು. ಆ ಒಂದು ದಾಖಲೆನ ಮುರಿದು ಹಾಕ್ಬಿಡ್ತಾಯಿದ್ರು, ಇನ್ನೊಂದು 2-3 ತೊಗೊಂಡಿದ್ರೆ. ಆ್ಯಂಡ್ ಸೌತ್ ಆಫ್ರಿಕಾ ಬ್ಯಾಟರ್ಸ್ ಅಂತೂ ನಿಂತ್ಕೊಳ್ಳೇ ಇಲ್ಲ, ಬಂದ ಪುಟ್ಟ ಹೋದ ಪುಟ್ಟ. ಬಟ್ ಇಂಡಿಯಾ ಬೌಲಿಂಗ್ ಅಟ್ಯಾಕ್ ಅಂತೂ ಸಕ್ಕತ್ತಾಗೇ ಇತ್ತು. ಆಫ್ಟರ್ ಟೆಸ್ಟ್ ಸೀರೀಸ್ ಮುಗಿದ ಮೇಲೆ ಆ ಥರ ಒಂದು ಲಾಸಲ್ಲಿ ನಮ್ಮ ಟೀಮ್ ಇಂಡಿಯಾ ನಮ್ಮ ಹೋಮ್ ಗ್ರೌಂಡಲ್ಲಿ ಸೋಲ್ತಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಡಾಮಿನೇಟ್ ಮಾಡಲೇಬೇಕು ಈ 2 ಫಾರ್ಮೆಟಲ್ಲಿ. ಯಾಕಂತ ಹೇಳಿದ್ರೆ ಇಂಡಿಯಾ ಕ್ವಾಲಿಟಿ ಇರೋದು ಯಾವ ಥರ ನೆಕ್ಸ್ಟ್ ಲೆವೆಲ್ ಥರ ಇರೋದು. ಬಟ್ ಟೆಸ್ಟಲ್ಲೇನೋ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳಿದ್ರೆ ODIಯಲ್ಲಿ ಹಾರ್ದಿಕ್ ಪಾಂಡ್ಯ ಇರಲಿಲ್ಲ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಸಕ್ಕತ್ತಾಗೆ ಬಂದು ಟೀಮ್ಗೆ ಹೆಲ್ಪ್ ಮಾಡಿ ಆ ಒಂದು ಎಕ್ಸ್ಪೀರಿಯನ್ಸನ್ನು ಯೂಸ್ ಮಾಡ್ಕೊಂಡು ODI ಸೀರೀಸ್ನೂ ಕೂಡ ಗೆಲ್ಸ್ಕೊಟ್ರು. ಆ್ಯಂಡ್ T20ಲಿ ಸ್ವ್ಯಾಗ್ ಇರೋದು ನಿಮಗೆ ಹಾರ್ದಿಕ್ ಪಾಂಡ್ಯ ಮಗ. ಬೌಲಿಂಗ್ ಕೊಡ್ತೀರಾ ಹಾಕ್ತೀನಿ, ಫೀಲ್ಡಿಂಗ್ ಮಾಡಬೇಕಾ ಎಲ್ಲಿ ನಿಲ್ಲಿಸ್ತೀರಾ. ಹಾರ್ದಿಕ್ ಪಾಂಡ್ಯ ಅಂತೂ ಸಖತ್ ಗುರು. ಒಂಥರ ಕ್ರಿಕೆಟಲ್ಲಿರಲಿ, ಅವ್ರ ಲೈಫಲ್ಲಿರಲಿ, ಬೇರೆ ಕಡೆ ಇರಲಿ, ಎಲ್ಲ ಕಡೆ ಸ್ವ್ಯಾಗ್ ಗುರು. ಆಟಿಟ್ಯೂಡ್ ಇರಬೇಕು ಗುರು ಲೈಫಲ್ಲಿ, ಆ ಥರ ಇರಬೇಕು. ಆ್ಯಂಡ್ ಕ್ರಿಸ್ಟನ್ ಸ್ಟಬ್ಸ್ 14, ಆ್ಯಂಡ್ ಮಕ್ರಮ್ ಅಂತೂ ಸಕ್ಕತ್ತಾಗೆ ಬೌಲ್ಡ್ ಮಾಡಿದ್ರು. ಅದು ಆನ್ ಬಾಲ್ ಹಾಕಿದ್ದು ಆ್ಯಕ್ಚುಲಿ ಅಕ್ಷರ್ ಪಟೇಲು, ಬಿದ್ದು ಸಕ್ಕತ್ತಾಗೆ ಒಳಗಡೆ ಹೋಯಿತು. ಆ್ಯಂಡ್ ಡೆವೆಲ್ ಬ್ರೇವಿಸ್ ಅಂತೂ ಚೆನ್ನಾಗಿ ಆಡ್ತಾಯಿದ್ರು. ಇವರೇನೋ ನಿಂತ್ಕೊಂಡಿದ್ರು, ಇವರು ಕೂಡ ಮ್ಯಾಚ್ ವಿನ್ನರ್ ಆಗೋ ಚಾನ್ಸ್ ಇರ್ತಾಯಿತ್ತು. ಬಟ್ ಇವ್ರು ಜಾಸ್ತಿ ನಿಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ. ಡೇವಿಡ್ ಮಿಲ್ಲರ್ ಅಂತೂ ಬ್ಲಫ್ ಮಾಡಿದ್ದು. ಆ್ಯಂಡ್ ಇನ್ನು ಫೆರೇರಾ ಅವರು ಕೂಡ ಸಕ್ಕತ್ತಾಗೆ ಕಾಟ್ ಬೇಂಡ್ ಆಗಿದ್ದು. ಆ್ಯಂಡ್ ಮಾರ್ಕೋ ಜೆನ್ಸನ್ ಆ್ಯಕ್ಚುಲಿ 2 6 ಸಕ್ಕತ್ತಾಗಿ ಹೊಡೆದ್ರು ಮಗ. ಸ್ಟ್ರೋಕಲ್ಲಿ ಮುಂದೆ ಹಾಕಿದ ತಕ್ಷಣ ಸುಮ್ಮನೆ ಹಿಂಗೆ ಬ್ಯಾಟ್ ಇಟ್ಟರು, ಅದಂತೂ ಆಚೆನೇ ಹೋಗ್ಬಿಡ್ತು. ಅವರಿರೋ ಹೈಟೋ ಇಲ್ಲ ಪವರೇ ಗೊತ್ತಿಲ್ಲ, ಬಟ್ ಸಕ್ಕತ್ತಾಗೆ ಟೈಮಿಂಗ್ ಮಾಡಿದ್ರು. ಅದಾದಮೇಲೆ ಕೇಶವ್ ಮಹಾರಾಜ್ ಡಕ್ಔಟು. ಆ್ಯಂಡ್ ನೋಕಿಯಾ 1, ಸಿಪಾಮ್ಲಾ 2, ಲುಂಗಿ ಅಂಗಡಿ 2 ಗಾನ್. ಆ್ಯಂಡ್ ಜಸ್ಪ್ರೀತ್ ಬೂಮ್ರಾ ಅದು
ಜಸ್ಪ್ರೀತ್ ಬೂಮ್ರಾ ಅವರು 3 ಫಾರ್ಮೆಟಲ್ಲೂ ಕೂಡ ಇವಾಗ 100 ವಿಕೆಟ್ನ ತಗೊಂಡಿದ್ದಾರೆ. ಮಗ ಲೆಜೆಂಡು, ಫಸ್ಟ್ ಇಂಡಿಯನ್ ಬೌಲರು ಈ ಒಂದು ಅಚೀವ್ಮೆಂಟ್ನ ಮಾಡಿರೋದು. ಇದಕ್ಕೆ ಗ್ರೇಟ್ನೆಸ್ ಇದು. ಆ್ಯಂಡ್ ಹರ್ಷದೀಪ್ ಸಿಂಗು 2 ಬ್ರೇಕ್ ಥ್ರೂನ ತಂದ್ಕೊಂಡ್ರು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ. ಅಕ್ಷರ್ ಪಟೇಲ್ ಅಂತೂ 2 ವಿಕೆಟ್ ತೊಗೊಂಡು ಅವರು ಕೂಡ. ಆ್ಯಂಡ್ ವರುಣ್ ಚಕ್ರವರ್ತಿ ಬ್ರೋ ಫಸ್ಟ್ ಅವ್ರು ಸಖತ್ ಕಾಸ್ಟ್ಲಿ ಆಯ್ತು ಆ್ಯಕ್ಚುಲಿ, 12 ರನ್ನ ಹೊಡ್ಸ್ಕೊಂಡಿದ್ದು. ಅದಾದ್ಮೇಲೆ ಒಳ್ಳೆ ಕಂಬ್ಯಾಕ್ ಮಾಡಿದ್ರು. ಸೂರ್ಯಕುಮಾರ್ ಯಾದವ್ ಅಂತೂ ಒಳ್ಳೆ ತಲೆನೇ ಯೂಸ್ ಮಾಡಿದ್ರು. ಆ್ಯಂಡ್ ಫೆರಾರ ವಿಕೆಟ್ ಅವನ್ನ ತೊಗೊಂಡಿದ್ದು. ಅವ್ರು ತೊಗೊಂಡು ಬಂದ ತಕ್ಷಣ 2ನೇ ಬಾಲನ್ನು ವಿಕೆಟ್ ಬಿತ್ತು. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಫಸ್ಟ್ ಬಾಲೇ ಡೇವಿಡ್ ಮಿಲ್ಲರ್ನ ಎತ್ಕೊಂಡಿದ್ದು. ಸಖತ್ ಮ್ಯಾಚು, ಇಂಡಿಯಾ ಡಾಮಿನೇಟ್ ಮಾಡಿ ಈ ಒಂದು ಗೇಮ್ನ ಫಸ್ಟು T20ನ ಗೆದ್ದಿದ್ದು. ಇನ್ನು 2-3 ಮ್ಯಾಚ್ಗಳಿದೆ. ಸೊ ನೋಡೋದ ಏನಾಗುತ್ತೆ ಅಂತ. ಇಂಡಿಯಾ ಇದೇ ಥರ ಡಾಮಿನೇಟ್ ಮಾಡಲಿ T20ಯಲ್ಲಿ. ಸೊ ಟೆಸ್ಟ್ ಸೀರೀಸ್ನ ಗೆಲ್ಲಬೇಕಾಗಿತ್ತು. ನಮ್ಮ ಹೋಮ್ ಗ್ರೌಂಡಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಸೋಲ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಷ್ಟ. ಬಿಕಾಸ್ ಟೆಸ್ಟಲ್ಲಿ ಸಖತ್ ಡಾಮಿನೇಟ್ ಮಾಡಿದ್ದೀವಿ. ಓವರ್ಸೀಸ್ ಬೇರೆ ಕಂಟ್ರಿಗೆ ಹೋದರೂ ಕೂಡ. ಬಟ್ ಹೋಮಲ್ಲಿ ಕೂಡ ತುಂಬ ಡಾಮಿನೇಟ್ ಮಾಡಿದ್ದೀವಿ. ನಮ್ಮ ಇಂಡಿಯಾಗೆ ಬರಬೇಕು ಅಂದರೆ ತುಂಬ ಥಿಂಕ್ ಮಾಡ್ಕೊಂಡು ಬರಬೇಕಾಗಿತ್ತು ಜನಗಳು, ಅಂದರೆ ಪ್ಲೇಯರ್ಸ್ಗಳು ಬೇರೆ ಕಂಟ್ರಿಯವರು. ಬಟ್ ಇವಾಗ ಆರಾಮಾಗಿ ಬಂದು ಆಡ್ತಾರೆ ಅಂತ ಹೇಳಿದ್ರೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗಿದೆ. ಸೊ ಗೊತ್ತಲ್ಲ ಏನೇ ನಡೀತಾ ಇದೆ ಟೀಮ್ ಇಂಡಿಯಾದಲ್ಲಿ ಅಂತ ಎಲ್ಲರಿಗೂ ಗೊತ್ತಿರೋದ್ರ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ ಗೈಸ್. ಮತ್ತು ಇವತ್ತಿನ ಮ್ಯಾಚ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನನಗಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ. ಇವಾಗ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಅಂತೂ ಸಕ್ಕತ್ತಾಗಿತ್ತು. ಅಲ್ಟಿಮೇಟ್ ಆಗಿ ಪೈಸಾ ವಸೂಲ್ ಮ್ಯಾಚ್ ಅಂತಲೇ ಹೇಳ್ಬೋದು ನನಗಂತೂ. ಸೊ ನಿಮ್ಗೇನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ರೀ ಇದೆ, ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ನೋಡಿ. ಅಂದರೆ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಬಾಯ್ಸ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.